ನಮ್ಮ BJPಯವರಿಗೆ ಒಂದು ಮಾತನ್ನು ಹೇಳ್ತಾ ಇದ್ದೀನಿ. ಆ ಸುಭಾಷ್ ಶೆಟ್ಟಿಯ ಕೊಲೆಯನ್ನ ಒಂದು ರಾಜಕೀಯದ ದುರುದ್ದೇಶಕ್ಕೆ ಯಾವ ರೀತಿ ಇವರು ಬಳಸ್ಕೊಳ್ತಾ ಇದ್ದಾರೆ ಅನ್ನೋದನ್ನ ನಾನು ನೆನಪು ಮಾಡ್ಲಿಕ್ಕೆ ನನಗೆ ಬಯಸ್ತಾ ಇದ್ದೀನಿ. ನೀವು ಕೊಲೆ ಆದದ್ನೇ ನೀವು ಕಾಯ್ತಾ ಇರ್ತೀರಾ, ಇದಕ್ಕೆ ಯಾವತ್ತಾದ್ರೂ ಒಂದು ಫುಲ್ ಸ್ಟಾಪನ್ನು ನೀವು ಹಾಕೋದಿಲ್ವಾ? ಯಾವುದೋ ಒಂದು ಕೋಮು ಗಲಭೆಗಳಲ್ಲಿ ಗಲಾಟೆ ಆಯಿತು, ಅವರು ಜೈಲಿಗೆ ಹೋಗಿ ಬಂದ್ರು ಅಂತ ಹೇಳಿದ್ರೆ ಅವರ ಮೆರವಣಿಗೆ ಏನು ಮಾಡ್ತೀರಾ? ಅವರಿಗೆ ಆಹಾರ ತುರಾಯಿಗಳನ್ನು ನೀವು ಹಾಕೊಂಡು ಬರ್ತೀರಾ? ಏನು ಇಂಡೈರೆಕ್ಟ್ ಆಗಿ ನೀವು ಅದನ್ನು ಪ್ರಚೋದನೆ ಏನು ಮಾಡೋದು ಅವರನ್ನ? ಇವತ್ತು ಸುಭಾಷ್ ಶೆಟ್ಟಿ ಹಿನ್ನೆಲೆಯನ್ನು ನಾವು ನೋಡ್ತಾ ಇರಬೇಕಾದ್ರೆ ಸುಮಾರು 5 ಕೇಸ್ಗಳು 5 ಪ್ರಕರಣಗಳು ಅವ್ರ ಮೇಲೆ ದಾಖಲಾಗಿದೆ. ಅದರಲ್ಲಿ 3 ದಾಖಲೆಗಳು ಯಾರು ಮಾಡಿರೋದು? ಹಿಂದೂಗಳಲ್ವಾ? ಕೀರ್ತಿ ಅನ್ನೋ ಒಬ್ಬ ಯುವಕನನ್ನ ಕೊಲೆ ಆಗುತ್ತೆ. ಆ ಕೊಲೆಯನ್ನು ನೀವು ಖಂಡಿಸ್ಬೇಕಿತ್ತಲ್ವಾ? ಯಾಕೆ ಆ ದಲಿತ ಹಿಂದೂ ಅಲ್ವಾ? ದಲಿತರನ್ನ ನೀವು ಹಿಂದೂ ಅಂತ ಒಪ್ಕೊಳ್ಳೋದಿಲ್ವಾ? ಹಾಗಾದ್ರೆ ತಾವುಗಳು ಹಿಂದೂಗಳನ್ನ ರಕ್ಷಣೆ ಮಾಡ್ತೀವಿ ಅಂತೇಳಿ ಅಧಿಕಾರಕ್ಕೆ ಬಂದ್ರಿ. ಇಷ್ಟು ಜನ ಹಿಂದೂಸ್ಥಾನದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಅಂತ ಹೇಳಿದ್ರೆ ನೀವು ನೇರವಾಗಿ ಅವರ ರಾಜೀನಾಮೆಯನ್ನು ಕೇಳಿ ಅಲ್ಲ. ರಾಜಕಾರಣವನ್ನು ಮಾಡೋಣ, ಜನರ ಹತ್ರ ಹೋಗೋಣ. ಒಂದು ಸಲ ನಿಮಗೆ ಮತ ಕೊಡ್ಬೋದು, ಇನ್ನೊಂದು ಸಲ ನಮಗೆ ಮತ ಕೊಡ್ಬೋದು. ಎಲ್ಲ ನನ್ನ ಆತ್ಮೀಯ ಪತ್ರಕರ್ತ ಮಿತ್ರರೇ ಹಾಗೂ ನನ್ನ ಜೊತೆಗಿರುವಂತಹ ಎಲ್ಲ ನಮ್ಮ ಪಕ್ಷದ ನಾಯಕರುಗಳೇ, ತಾವೆಲ್ಲರೂ ಪತ್ರಿಕೆಗಳಲ್ಲಿ ಬರೀತಾ ಇದ್ರಿ. ಹಲವಾರು ಜನ ನನಗೆ ಪತ್ರಕರ್ತ ಮಿತ್ರರು ಸಲಹೆಗಳನ್ನು ಕೊಡ್ತಾ ಇದ್ರು. ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತಾವುಗಳು ಪ್ರವಾಸೋದ್ಯಮವನ್ನು ಮಾಡಬೇಕು ಹಾಗೂ ಉದ್ಯೋಗವನ್ನು ತರಬೇಕು. ತಮ್ಮ ಮಾತುಗಳನ್ನ ಮನ್ನಣೆಯನ್ನು ಕೊಟ್ಟು ನಾನು ಹಲವು ಸಲ ವಿಧಾನ ಪರಿಷತ್ತಲ್ಲಿ ಇದ್ರ ಬಗ್ಗೆ ನಾನು ಧ್ವನಿಯನ್ನು ಎತ್ತಿದ್ದೆ. ಉತ್ತರವನ್ನು ಕೊಡಬೇಕಾದ್ರೆ ಕೆ ಶಿವಕುಮಾರ್ ಅವರು ಎರಡೂ ಸದನದಲ್ಲಿ ಒಂದು ಮಾತನ್ನು ಕೊಟ್ಟರು. ದಕ್ಷಿಣ ಕನ್ನಡಕ್ಕೆ, ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕರಾವಳಿಗೆ ಪ್ರವಾಸೋದ್ಯಮದ ಬಗ್ಗೆ ನಾನು ಒಂದು ಬೇರೆ ನೀತಿಯನ್ನು ತರ್ತೇನೆ ಮತ್ತು ನಾವು ಉದ್ಯೋಗ ಸೃಷ್ಟಿಗೆ ಹಲವಾರು ಕಾರ್ಯಕ್ರಮಗಳನ್ನು ತೆಗೆದುಕೊಳ್ತೇವೆ. ಇಲ್ಲೇ ದಕ್ಷಿಣ ಕನ್ನಡದಲ್ಲಿ ಒಂದು ಹೈ ಪವರ್ ಕಮಿಟಿಯ ಮೀಟಿಂಗನ್ನು ನಾನು ಮಾಡ್ತೇನೆ. ನಮ್ಮ ಪ್ರವಾಸೋದ್ಯಮ ಮಂತ್ರಿಗಳಾದ HK ಪಾಟೀಲ್ ಅವರ ಜೊತೆ ನಾನು ಮಾತಾಡಿದ್ದೀನಿ ಅನ್ನೋ ಮಾತುಗಳನ್ನು ಹೇಳಿರೋದನ್ನು ಪತ್ರಿಕೆಗಳಲ್ಲಿ ತಾವುಗಳು ಗಮನಿಸಿರ್ಬೋದು. ನಮಗೂ ಬಹಳ ಒಂದು ಆಸೆ ಇತ್ತು, ಈ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮಕ್ಕೆ ಒತ್ತನ್ನು ಕೊಡಬೇಕು. ಯಾಕೆ ಅಂತ ಹೇಳಿದ್ರೆ ಬಹುಶಃ ಇಡೀ ನಮ್ಮ ರಾಜ್ಯದಲ್ಲಿ ಅತ್ಯಂತ ಉದ್ದವಾದಂಥ ಕರಾವಳಿಯ ಒಂದು ತೀರವನ್ನು ಹೊಂದಿದ್ದೀವಿ ನಾವು. ಇವತ್ತು ಗೋವಾ ಅನ್ನೋ ಒಂದು ಪುಟ್ಟ ರಾಜ್ಯ ಇಡೀ ಪ್ರವಾಸೋದ್ಯಮದಿಂದ ರಾಜ್ಯ ಬದುಕ್ತಾ ಇದೆ. ಯಾಕೆ ನಾವು ಅದನ್ನು ತರಬಾರ್ದು ಅನ್ನೋ ಎಲ್ಲ ಸ್ಥಿತಿಗಳನ್ನು ನಾವು ಮಾಡ್ತಾ ಇದ್ವಿ. ಅದೇ ರೀತಿ ರಾತ್ರಿ ವೇಳೆಯ ವ್ಯವಹಾರಗಳನ್ನು ಇತಿಮಿತಿಯಲ್ಲಿ ಇಟ್ಕೊಂಡು ಗಂಟೆ ಏನು 11 ಗಂಟೆ 9 ಗಂಟೆಗೆ ಕ್ಲೋಸ್ ಆಗ್ತಿರ್ತಾರೆ, 11 ಗಂಟೆಗೆ, ಮುಂದಿನ ದಿನಗಳಲ್ಲಿ 1 ಗಂಟೆಗೆ ನಾವು ತಗೊಂಡು ಹೋಗ್ತೀವಿ ಅನ್ನೋ ಮಾತನ್ನು ನನಗೆ ಇಂದಿನ ನಮ್ಮ ಮಂತ್ರಿಗಳಾದಂಥ ಬೈರತಿ ಸುರೇಶ್ ಅವರು ವಿಧಾನ ಪರಿಷತ್ತಲ್ಲಿ ನನಗೆ ಒಂದು ಮಾತನ್ನು ಸಹ ಕೊಟ್ಟಿದ್ರು. ಇದನ್ನೆಲ್ಲ ಗಮನಿಸಿಕೊಂಡು ಇನ್ನು ಸ್ವಲ್ಪ ದಿವಸದಲ್ಲಿ ಒಂದು ನೀತಿ ಬರುತ್ತೆ, ಪ್ರವಾಸೋದ್ಯಮಕ್ಕೆ ಉತ್ತೇಜನ ಕೊಡ್ತೀವಿ, ಒಂದು ಆಶಾಭಾವನೆಯನ್ನು ನಾವು ಹೊಂದಿದ್ವಿ. ಶಾಲಾ ಕಾಲೇಜುಗಳಲ್ಲಿ ಬಹುಶಃ ಇಡೀ ದೇಶದಲ್ಲೇ ಒಂದು ಜಿಲ್ಲೆಯಲ್ಲಿ 8 ಮೆಡಿಕಲ್ ಕಾಲೇಜಿನ ಒಂದು ಜಿಲ್ಲೆ ಅಂತ ಹೇಳಿದ್ರೆ ಅದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ. ಸುಮಾರು 25 ಇಂಜಿನಿಯರಿಂಗ್ ಕಾಲೇಜುಗಳಿದೆ. ಸುಮಾರು 1.5 ಲಕ್ಷ ವಿದ್ಯಾರ್ಥಿಗಳು ಬೇರೆ ಬೇರೆ ದೇಶಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ, ದೇಶಗಳಿಂದ ಬಂದು ಇಲ್ಲಿ ಓದ್ತಾ ಇರೋದನ್ನು ನಾವು ಕಾಣ್ತಾ ಇರ್ಬೋದು. ತಮಗೆ ತಿಳಿದಾಗೆ ಒಂದು 3-4 ವರ್ಷದಿಂದ ಒಂದು ಪಬ್ ದಾಳಿ ನಡೆದಿತ್ತು, ನೈತಿಕ ಒಂದು ಮೋರಲ್ ಪೊಲೀಸಿಂಗ್ ನಡೆದಿತ್ತು. ಇದೆಲ್ಲ ನಡೆದು ಒಂದೆಲ್ಲೋ ಒಂದು ಕುಶಲಿತವಾದಂತಹ ವಾತಾವರಣ ಆಗಿತ್ತು. ಅದೆಲ್ಲ ತಿಳಿಯಾಗ್ತಾ ಬಂದಿತ್ತು. ಅದೆಲ್ಲ ತಿಳಿಯಾಗಿ ಮತ್ತೆ ಹಿಂದಿನ ವೈಭವದ ಮಂಗಳೂರು ನಗರವನ್ನು ನಾವು ನೋಡ್ಬೋದು ಅನ್ನೋದು ಆಶಾಭಾವನೆಯನ್ನು ನಾವು ಹೊಂದಿದ್ವಿ. ಇದರ ನಡುವೆ ಏನಾಯ್ತಪ್ಪ ಅಂತ ಹೇಳಿದ್ರೆ ತಮಗೆಲ್ಲ ಗೊತ್ತಿರ್ಬೋದು, ಒಂದೊಂದು ಸಣ್ಣ ಸಣ್ಣ ಇನ್ಸಿಡೆಂಟ್ಗಳಾದಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದವರು, ಅವರ ನಾಯಕರು ಅದನ್ನು ಯಾವ ರೀತಿ ರಾಜಕೀಯ ಒಂದು ದುರುದ್ದೇಶವನ್ನು ಇಟ್ಕೊಂಡಿದ್ದಾರೆ ಅನ್ನೋದಕ್ಕೆ ಪರಂಗಿಪೇಟೆಯಲ್ಲಿ ನಡೆದಂಥ ಒಂದು ಘಟನೆಯನ್ನು ನಾನು ನೆನಪು ಮಾಡ್ಕೊಳ್ಬರ್ತೇನೆ. ಒಬ್ಬ ವಿದ್ಯಾರ್ಥಿ ಅವನ ವೈಯಕ್ತಿಕ ಇದರಿಂದ ಅವನು ಮನೆ ಬಿಟ್ಟು ಹೋದದನ್ನ ರಾಜಕಾರಣವನ್ನು ಮಾಡ್ಕೊಳ್ಳಿಕ್ಕೆ ಹೋದ್ರು. ಎಲ್ಲ ದೊಡ್ಡ ದೊಡ್ಡ ನಾಯಕರುಗಳು ಅವರ ಮನೆಗೆ ಭೇಟಿಯನ್ನಿಟ್ಟರು. ಏನು ಪತ್ರಕರ್ತರ ಜೊತೆ ಸಂವಾದವನ್ನು ಮಾಡಿ ಮಾಧ್ಯಮಗಳಲ್ಲಿ ಹೇಳಿದ್ರು, ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾವು ಇದನ್ನು ಕೊಡ್ತಾ ಇದ್ದೇವೆ, ಗಂಭೀರವಾದ ಸೂಚನೆಯನ್ನು ಕೊಡ್ತಾ ಇದ್ದೇವೆ, ನಾವು ಹಾಗೆ ಮಾಡ್ತೇವೆ ಹೀಗೆ ಮಾಡ್ತೇವೆ ಅಂತ ಹೇಳ್ಬಿಟ್ರು. ಅಂತ ಹೇಳಿದ್ರೆ ಎಲ್ಲೋ ಅದನ್ನು ರಾಜ್ಯಕ್ಕೆ ದುರುದ್ದೇಶಕ್ಕೆ ಬಳವಡಿಸ್ಕೊಳ್ಳಿಕ್ಕೆ ನೋಡಿದ್ರು. ಅದೃಷ್ಟವಶಾತ್ ಆ ಹುಡುಗ
ಮನೆಗೆ ಬಂದ ಮೇಲೆ ಯಾರೆಲ್ಲ ಅವ್ರ ಮನೆಗೆ ಹೋಗಿದ್ರು, ಯಾರೆಲ್ಲ ಪೊಲೀಸಿನವರ ಬಗ್ಗೆ ಸರ್ಕಾರದ ಬಗ್ಗೆ ಅವರು ದೂಷಣೆ ಮಾಡಿದ್ರು, ಒಂದೂ ಮಾತು ಹೇಳಲಿಲ್ಲ ಅವರುಗಳು. ಅವ್ರ ಕ್ಷಮೆ ಕೇಳಬೇಕಾಗಿತ್ತು. ಪೊಲೀಸ್ ಅವರ ಒಂದು ನೈತಿಕ ಬಲವನ್ನು ಕುಗ್ಗಿಸುವಂತ ಕೆಲಸವನ್ನು ಸಹ ಮಾಡಿದ್ರು. ಅಂತಹ ಒಂದು ರಾಜಕೀಯವನ್ನು ಅವ್ರು ಮಾಡ್ತಾ ಇದ್ರು. ಯಾವುದೇ ಕೊಲೆಗಳಾಗ್ಲಿ ಅದನ್ನ ವೈಯಕ್ತಿಕವಾಗಿ ಪಕ್ಷದಿಂದ ನಾವು ಅದನ್ನು ಖಂಡಿಸ್ತೇವೆ. ಅದು ನಿಷ್ಪಕ್ಷಪಾತವಾದಂಥ ತನಿಖೆ ಆಗಲೇಬೇಕು. ಯಾರು ಕೊಲೆಗಾರರಿದ್ದಾರೆ ಅವರು ತಪ್ಪಿಸ್ತರಿಗೆ ಶಿಕ್ಷೆ ಆಗಬೇಕು. ಅದಕ್ಕಿಂತಲೂ ಮುಖ್ಯವಾಗಿ ಅದರ ಹಿಂದೆ ಯಾರಿರ್ತಾರೆ, ಅದರ ಹಿಂದೆ ಇರುವಂಥವ್ರನ್ನ ಗುರುತಿಸಬೇಕು ಮತ್ತೆ ಅವರಿಗೆ ಶಿಕ್ಷೆ ಆಗಬೇಕು ಅನ್ನೋದನ್ನ ನಾವೆಲ್ಲ ಎದ್ದು ಕಾಣ್ತಾ ಇದ್ವಿ. ಈಗ ಯಾವುದೇ ಒಂದು ಕೊಲೆ ಆದ ಕೂಡಲೇ, ಅದು ವೈಯಕ್ತಿಕ ದ್ವೇಷದಿಂದ ಆಗಿದ್ದೀವೋ, ಯಾವುದೇ ಒಂದು ಕೊಲೆ ಆದ ಕೂಡಲೇ ರಾಜಕೀಯ ಅದನ್ನು ಕೂಡಲೇ ಕೋಮು ಪ್ರಚೋದನೆಗೆ ಮಾಡೋದನ್ನು ನಾವು ಖಂಡಿಸ್ತಾ ಇದ್ದೀವಿ. ಕೊಲೆ ಮಾಡಿದಿರೋದು ಆದವ್ರು ಏನೇ ಆಗಲಿ ನಿಷ್ಪಕ್ಷ ತನಿಖೆ ಆಗಬೇಕು. ಅದ್ರ ಜೊತೆ ಆಗೋದನ್ನು ನಾವು ಖಂಡಿತವಾಗಿ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಅದು ನಿಷ್ಪಕ್ಷಪಾತವಾಗಿ ಇದಕ್ಕೆ ತನಿಖೆ ಆಗಬೇಕು. ಆ ತನಿಖೆಗೆ ಸಂಪೂರ್ಣವಾದ ಬೆಂಬಲವನ್ನು ನಮ್ಮ ಸರ್ಕಾರವನ್ನು ಕೊಟ್ಟು ಅದನ್ನು ನಾನು ಒತ್ತಾಯಿಸ್ತಾ ಇದ್ದೀನಿ. ತಮಗೆ ಒಂದು ನೆನಪನ್ನ ಮಾಡ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಸುಮಾರು ಒಂದೆರಡು ವರ್ಷದ ಹಿಂದೆ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿದ್ದರು ಇಂದಿನ ಮಾಜಿ ಸಂಸದರು, ಅಧ್ಯಕ್ಷರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಅವರು ಒಂದು ಸಂದರ್ಭದಲ್ಲಿ ಮಾತಾಡ್ತಾ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಯಾವ ಮಾತುಗಳನ್ನು ಹೇಳ್ತಾರೆ ಅಂತ ಹೇಳಿದ್ರೆ, ಈ ನಮ್ಮ ರಾಜ್ಯದಲ್ಲಿ, ಅದು ದಕ್ಷಿಣ ಕನ್ನಡದಲ್ಲಿ, ನಾವು ಹಿಂದೂ ಮತ್ತೆ ಮುಸ್ಲಿಮರು ಒಟ್ಟಿಗೆ ಅನ್ಯೋನ್ಯತೆಯಿಂದ ಇದ್ವಿ. ಅವರು ಕೋಟ್ ಮಾಡ್ತಾ ಮೂರು ಜಾಗಗಳ ಹೆಸರುಗಳನ್ನು ಹೇಳ್ತಾರೆ. ಒಂದನೇದು ಮಂಜೇಶ್ವರದ ಉದ್ಯಾವರದಲ್ಲಿ ನಾವಲ್ಲಿ ಮುಸಲ್ಮಾನ್ ಬಾಂಧ ಮಸೀದಿಗೆ ನಾವು ಅದನ್ನು ಪ್ರಥಮ ಮರ್ಯಾದೆಯನ್ನು ಕೊಡ್ತಾ ಇದ್ದೀವಿ. ಎರಡನೇದು ಬೈಲು ಬಂಡಿ ಅಂತೇಳಿ ಜಾಗದಲ್ಲಿ ಅಲ್ಲಿ ಮಸೀದಿಗೆ ನಾವು ಉದ್ಯೋಗ ಕೊಡ್ತೇವೆ. ಮೂರನೇದು ಅಮ್ಟಾಡಿಯಲ್ಲಿರುವಂತಹ ಒಂದು ಕ್ರಿಶ್ಚಿಯನ್ ನಮ್ಮ ಚರ್ಚ್ಗೆ ನಾವು ಅಲ್ಲಿಯ ಒಂದು ಸೌಜನ್ಯ ನಾವು ಕೊಡ್ತೇವೆ ಅನ್ನೋ ಮಾತನ್ನ ಅವ್ರು ಹೇಳಿರ್ತಾರೆ. ಅಂತ ಹೇಳಿದ್ರೆ ಮುಸಲ್ಮಾನರು ಆಗಲಿ ಕ್ರಿಶ್ಚಿಯನ್ರಾಗಲಿ ನಮ್ಮಲ್ಲಿ ಯಾವ ಭೇದವೂ ಭಾವ ಇರಲಿಲ್ಲ, ನಾವು ಒಟ್ಟೊಟ್ಟಿಗೆನೇ ನಾವು ಬದುಕ್ತಾ ಇದ್ದೀವಿ ಅನ್ನೋ ಮಾತನ್ನು ಅವರು ಉಲ್ಲೇಖವನ್ನು ಮಾಡಿದ್ದಾರೆ. ಅವರು ಉಲ್ಲೇಖವನ್ನು ಮಾಡ್ತಾ ಇನ್ನೂ ಒಂದು ಮಾತು ಹೇಳ್ತಾ ಇರ್ತಾರೆ. ನಮ್ಮ ಪಕ್ಷದಲ್ಲಿ ಇವತ್ತು ಇಂದು ಯಾರೆಲ್ಲ ನಾಯಕರುಗಳಿದ್ದಾರೆ ಅದರ ಹೆಸರುಗಳನ್ನ ಹೇಳ್ತಾ ಅವರು ಮುಖ್ತಾರ್ ಅಬ್ಬಾಸ್ ನಖ್ವಿ ಅವರ, ಶಹಾನವಾಜ್ ಅವರ, ನಜ್ಮಾ ಹೆಫ್ತುಲ್ಲಾ ಅವರ, ಆರಿಫ್ ಮೊಹಮ್ಮದ್ ಖಾನ್ ರವರ ಮಾತುಗಳನ್ನು ಉಲ್ಲೇಖ ಮಾಡ್ತಾರೆ. ಇದರಲ್ಲೆಲ್ಲ ನಾವು ಬದುಕ್ತಾ ಇದ್ವಿ. ಆದರೆ ಯಾವಾಗ ಮತ ಪೆಟ್ಟಿಗೆಗೆ ನಾವು ಕೈ ಹಾಕಿದಂಥ ಸಂದರ್ಭದಲ್ಲಿ ಅಲ್ಲಿಂದ ಶುರುವಾಯಿತು ಹಿಂದೂ ಮುಸ್ಲಿಂ ಗಲಭೆ ಅಂದರೆ ಆ ಮಾತನ್ನು ಅವರು ಉಲ್ಲೇಖನ ಮಾಡ್ತಾ ಇದ್ದಾರೆ. ಆದರೆ ಯಾವಾಗ ಆಯಿತು? ಸ್ವಾತಂತ್ರ್ಯ ಬಂದು 75 ವರ್ಷಗಳಲ್ಲಿ ಸುಮಾರು 60-65 ವರ್ಷಗಳ ಕಾಲ ಯಾವುದೇ ತೊಂದರೆ ಇರಲಿಲ್ಲ. ಈಗ ಅಧಿಕಾರಕ್ಕೆ ಬರಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಯಾರು ಮತಪೆಟ್ಟಿಗೆಗೆ ಹಾಕಿದನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಅನ್ನೋ ಮಾತನ್ನ ಬಹಳ ಸ್ಪಷ್ಟವಾಗಿ ಅವರ ನಾಯಕರೇ ಈ ಮಾತನ್ನ ಹೇಳಿದ್ದಾರೆ. ಇವತ್ತು ಆ ಮಾತು ಅಕ್ಷರಕ್ಷರ ಸತ್ಯ ಅಂತ ಆಗಿದೆ ಅನ್ನೋದನ್ನ ಸಹ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇತ್ತೀಚೆಗೆ ಒಂದು ಕೊಲೆ ನಡೆಯಿತು. ಆ ಕೊಲೆ ನಡೆದಿದ್ದನ್ನ ಸುಭಾಷ್ ಶೆಟ್ಟಿ ಅವರ ಕೊಲೆಯನ್ನ ನಾವು ಪಕ್ಷದಿಂದಲೂ ವೈಯಕ್ತಿಕವಾಗಿಯೂ ಅದನ್ನ ಖಂಡಿಸ್ತೀವಿ. ಆ ಕೊಲೆ ಆಗಲೇಬಾರದು. ಅವರ ತಂದೆ ಒಂದು ಪತ್ರಿಕೆಯನ್ನು ನಿನ್ನೆ ಟಿವಿ ಮಾಧ್ಯಮದಲ್ಲಿ ಕೊಡ್ತಾ ಇದ್ದು, ನನ್ನ ಮಗನ ಕೊಲೆ ಆಗಿದೆ, ಅವನು ಹಿಂದೂ ಅಂತ ಹೇಳ್ಕೊಳ್ತಾ ಇದ್ದ, ನನಗೆ ಆಸರೆ ಆಗಬೇಕಾಗಿತ್ತು, ನನಗೆ ಆಸರೆ ಆಗಿ ನನ್ನನ್ನು ಅವನು ನಡೆಸ್ಕೊಳ್ತಾನೆ ಅನ್ನೋ ಸಮಯದಲ್ಲಿ ಅವನನ್ನು ಕೈ ಬಿಟ್ಟು ಹೋದ ನನ್ನನ್ನು ಯಾರು ನೋಡ್ತಾರೆ? 4 ದಿವಸಕ್ಕೆ ಇವರು ಬಂದು ಹೋಗ್ತಾರೆ, 5ನೇ ದಿವಸ ನಮ್ಮನ್ನು ನೋಡ್ಕೊಳ್ಳೋರು ಯಾರೂ ಇಲ್ಲ ಅನ್ನೋ ಮಾತನ್ನು ಅನ್ಬೇಕಾದ್ರೆ ನಮಗೆಲ್ಲ ಒಂದು ಕರಳು ಚುರುಕಾಯಿತು. ಹೌದಲ್ಲ, ಇದು ಸತ್ಯ ಅಲ್ಲ, ಈ ರೀತಿ ಆಗಬಾರ್ದು ಅನ್ನೋ ಭಾವನೆ ನಮಗಿತ್ತು. ಆದರೆ ಆ ಸುಭಾಷ್ ಶೆಟ್ಟಿಯ ಕೊಲೆಯನ್ನ ಒಂದು ರಾಜಕೀಯದ ದುರುದ್ದೇಶಕ್ಕೆ ಯಾವ ರೀತಿ ಇವರು ಬಳಸ್ಕೊಳ್ತಾ ಇದ್ದಾರೆ ಅನ್ನೋದನ್ನ ನಾನು ನೆನಪು ಮಾಡ್ಲಿಕ್ಕೆ ನನಗೆ ಬಯಸ್ತಾ ಇದ್ದೀನಿ. ನೀವು ಕೊಲೆ ಆಗದ್ನೇ ನೀವು ಕಾಯ್ತಾ ಇರ್ತೀರಾ? ಇದಕ್ಕೆ ಯಾವತ್ತಾದ್ರೂ ಒಂದು ಫುಲ್ ಸ್ಟಾಪ್ ನೀವು ಹಾಕೋದಿಲ್ವಾ? ಆ ಕೊಲೆ ಆದಂತ ವ್ಯಕ್ತಿಯ ಹಿನ್ನೆಲೆಯನ್ನಾದ್ರೂ ನೋಡ್ಬೇಕಲ್ವಾ? ನಾವೊಂದು ವೈಭೀಕರಣವನ್ನು ಮಾಡುವಂತ ಸಂದರ್ಭದಲ್ಲಿ ಅದರ ಹಿಂದೆ ಏನಿದೆ, ಹೇಗಾಗಿದೆ ಅನ್ನೋದು ನೋಡ್ಬೇಕಲ್ವಾ? ಕೊಲೆ ಆಗಿದ್ರೆ ಖಂಡಿತವಾಗಿಯೂ ನಾವು ಖಂಡಿಸ್ತಾ ಇದ್ದೀವಿ, ನೀವು ಖಂಡಿಸಿ, ಅದು ನಿಷ್ಪಕ್ಷಪಾತ ತನಿಖೆ ಆಗಲಿ. ಅದಕ್ಕೆ ನೀವು ಅದನ್ನು ಬೇಕಾದ್ರೆ ಎಲ್ಲಿ ಸೆಂಟ್ರಲ್ ಗವರ್ಮೆಂಟಿಗೆ ಕೇಳ್ತಿರೋ, ಯಾರಿಗೆ ಕೇಳ್ತಿರೋ ಕೇಳಿ, ನಾವೇನು ಇಲ್ಲ ಅನ್ನೋದಿಲ್ಲ. ಈಗ ಪರೇಶ್ ಮೇಸ್ತರ ಕೊಲೆಯನ್ನ ಸೆಂಟ್ರಲ್ CBI ಕೊಡ್ಬೇಕು ಅಂತ ಕೊಟ್ಟಿದ್ದಾರೆ, NIA ಕೊಡಬೇಕು ಕೊಟ್ಟಿದ್ದೀವಿ. ಇದು ನಿಮಗೆ ಸಮಾಧಾನ ಇಲ್ಲ, ಇನ್ನೂ ಕೊಡೋಣ, ಎಲ್ಲಿ ಬೇಕಾದ್ರೂ ಕೊಡೋಣ, ಅದಕ್ಕೆ ತಯಾರಿದ್ದೀವಿ. ಆದರೆ ಅದನ್ನ ಬಿಟ್ಟು ನೀವು ಆ ಹಿನ್ನೆಲೆಯನ್ನು ಯಾವ ರೀತಿ ನೋಡ್ತಾ ಇದ್ದೀರಾ? ಯಾವುದೋ ಒಂದು ಕೋಮು ಗಲಭೆಗಳಲ್ಲಿ ಗಲಾಟೆ ಆಯಿತು, ಅವರು ಜೈಲಿಗೆ ಹೋಗಿ ಬಂದ್ರು ಅಂತ ಹೇಳಿದ್ರೆ ಅವರ ಮೆರವಣಿಗೆ ಏನು ಮಾಡ್ತೀರಾ? ಅವರಿಗೆ ಆಹಾರ ತುರಾಯಿಗಳನ್ನು ನೀವು ಹಾಕೊಂಡು ಬರ್ತೀರಾ?
ಏನು ಇಂಡೈರೆಕ್ಟ್ ಆಗಿ ನೀವು ಅದನ್ನು ಪ್ರಚೋದನೆಯನ್ನು ಮಾಡೋದು ಅವರನ್ನ? ಯಾವುದೇ ಗುಂಪು ಗಲಭೆಗಳಾಯಿತು, ಕೊಲೆಗಳಾಯಿತು, ಯಾರೇ ಮಾಡಿದಾಗ ಅದನ್ನು ಖಂಡನೆಯನ್ನು ಮಾಡೋದು ಬಿಟ್ಬಿಟ್ಟು ಅದಕ್ಕೆ ಸಹಕಾರವನ್ನು ಕೊಟ್ಟು ಈ ರಾಜ್ಯದ ಒಂದು ಕಾನೂನು ವ್ಯವಸ್ಥೆ ಯಾವ ಕಡೆ ತೆಗೆದುಕೊಂಡು ಹೋಗಬೇಕು ಅಂತ ಇದ್ದೀರಾ? ಇವತ್ತು ಸುಭಾಷ್ ಶೆಟ್ಟಿಯ ಹಿನ್ನೆಲೆಯನ್ನು ನಾವು ನೋಡ್ತಾ ಇರಬೇಕಾದ್ರೆ ಸುಮಾರು 5 ಕೇಸ್ಗಳು, 5 ಪ್ರಕರಣಗಳು ಅವ್ರ ಮೇಲೆ ದಾಖಲಾಗಿದೆ. ಅದರಲ್ಲಿ 3 ದಾಖಲೆಗಳು ಯಾರು ಮಾಡಿರೋದು? ಹಿಂದೂಗಳಲ್ವಾ? ಒಬ್ಬ ಹಿಂದೂಗಳೇ ನೀವು ಕೊಲೆಯನ್ನು ಖಂಡಿಸದೆ ಅದನ್ನು ವೈಭವೀಕರಣ ಮಾಡೋದು ಯಾವ ನ್ಯಾಯ ಎಂದು? ಅದರಲ್ಲೂ ಒಂದು ಕೀರ್ತಿ ಅನ್ನೋ ಒಬ್ಬ ಯುವಕನನ್ನ ಕೊಲೆ ಆಗುತ್ತೆ. ಆ ಕೊಲೆಯನ್ನು ನೀವು ಖಂಡಿಸ್ಬೇಕಿತ್ತಲ್ವಾ? ಯಾಕೆ ಆ ದಲಿತ ಹಿಂದೂ ಅಲ್ವಾ? ದಲಿತರನ್ನ ನೀವು ಹಿಂದೂ ಅಂತ ಒಪ್ಕೊಳ್ಳೋದಿಲ್ವಾ? ಹಾಗಾದ್ರೆ ಅಂತ ಒಬ್ಬ ಅದು ಅವನಿಂದ ರೌಡಿ ಶೀಟರ್ನ ಯಾರು ಮಾಡಿದ್ದು? ಯಾವಾಗ ಆಗಿದ್ದು ರೌಡಿ ಶೀಟರು? ಯಾರು ಅವಾಗ ಗೃಹ ಮಂತ್ರಿಗಳಾಗಿದ್ದು? ಯಾವ ಸರ್ಕಾರ ಇತ್ತು ಅವಾಗ? ಇವತ್ತೇನು ವೈಭೀಕರಣ ಮಾಡ್ತಾ ಇದ್ದಾರಲ್ಲ ಶಾಸಕರಾದಂಥ ಹರೀಶ್ ಪೂಂಜರ್ ಅವರು, ಅವತ್ತ್ಯಾಕೆ ಅವರಿಗೆ ತುಟಿ ಬಿಸಲಿಲ್ಲ? ನಿಮ್ಮ ಹಿಂದೂ ನಾಯಕ ಅಂತೇಳಿ ಇವತ್ತೇನು ಪ್ರಪಗಂಡ ಮಾಡ್ತಾ ಇದ್ದೀರಲ್ಲ, ಅವತ್ತ್ಯಾಕೆ ನಿಮಗೆ ಇದನ್ನು ವಿಧಾನಸಭೆಯಲ್ಲಿ ಎತ್ತಲಿಕ್ಕಾಗಲಿ? ನಿಮಗೆ ಹಿಂದೂ ನಾಯಕನ ಮೇಲೆ ರೌಡಿ ಶೀಟರ್ನ ಹಾಕ್ಲಿಕ್ಕೆ ಯಾಕೆ ಬಿಟ್ರಿ ನೀವು? ಇವತ್ತು ಕಳೆದ 4-5 ವರ್ಷಗಳಿಂದ ರೌಡಿ ಶೀಟರ್ನ ಹಿನ್ನೆಲೆಯನ್ನು ಹೊಂದಿರೋನ್ಗೆ ನೀವು ಹಿಂದೂ ನಾಯಕತ್ವದಲ್ಲಿ ಇವತ್ತು ಪತ್ರ ಏನು ಕಟ್ತಾ ಇದ್ದೀರಾ ನೀವು? ಏನು ದುರುದ್ದೇಶ ಇದೆ ನಿಮ್ದು? ರಾಜ್ಯಕ್ಕೆ ಅಸ್ಥಿರತೆಯನ್ನು ಗೊಳಿಸಬೇಕು, ಸರ್ಕಾರದ ಅಸ್ಥಿರತೆಯನ್ನು ಗೊಳಿಸಬೇಕು ಅನ್ನೋದು ಬಿಟ್ಟು ಬೇರೆ ಏನಿದೆ ನಿಮ್ಮಲ್ಲಿ? ನೀವು ಅವತ್ತು ಬಾಯಿ ಬಿಚ್ಚಬೇಕಾಗಿತ್ತು ವಿಧಾನಸಭೆಯಲ್ಲಿ, ಅದನ್ನು ಹೇಳಬೇಕಾಗಿತ್ತು. ಹಿಂದೂ ನಾಯಕನ ಬಗ್ಗೆ ನೀವು ಯಾಕೆ ರೌಡಿ ಶೀಟರ್ ಹಾಕ್ತಾ ಇದ್ದೀರಾ ಅಂತ ಹೇಳಿದ್ರೆ, ನಿಮ್ಮದೇ ಸರ್ಕಾರ ಹಾಕಿರೋಂಥದ್ದು, ನಿಮ್ಮದೇ ಮುಖ್ಯಮಂತ್ರಿಗಳಿದ್ರು, ನಿಮ್ಮದೇ ಗೃಹ ಮಂತ್ರಿಗಳಿದ್ರು, ಅವಾಗ ನೀವು ತುಟಿ ಬಿಚ್ಚಿಲ್ಲ. ಇವತ್ತು ವೈಭೀಕರಣ ಮಾಡ್ತಾ ಇದ್ದೀರಲ್ಲ, ಈ ರೀತಿಯ ಒಂದು ಕೆಟ್ಟ ಕೀಳುಮಟ್ಟದ ರಾಜಕಾರಣಕ್ಕೆ ತಾವುಗಳು ಬರಬಾರದು ಅನ್ನೋದನ್ನ ಹೇಳಿಕೆ ನೆನಪು ಮಾಡ್ತಾ ಇದ್ದೀವಿ. ಇನ್ನೊಬ್ರು ಶಾಸಕರು ಬಹಳ ಬೇಸರ ಅಂತ ಹೇಳಿದ್ರೆ, ನಾವೆಲ್ಲ ರಾಜಕಾರಣಕ್ಕೆ ಬಂದಾಗ ಶಾಸಕರು, ಸಂಸದರು ಅಂತ ಹೇಳಿದ್ರೆ ಅದಕ್ಕೆ ತನ್ನದೇ ಆದಂಥ ಒಂದು ಗೌರವವನ್ನು ನಾವು ನೋಡ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ಇವರೆಲ್ಲ ಚುನಾಯಿತ ಪ್ರತಿನಿಧಿಗಳು. ಈ ನಮ್ಮ ರಾಜ್ಯದಲ್ಲಿ ಸುಮಾರು 1 ಲಕ್ಷ ಜನ ಚುನಾಯಿತ ಪ್ರತಿನಿಧಿಗಳಿದ್ದಾರೆ. ಒಂದು 28 ಜನ ನಮ್ಮ ಸಂಸದರಿದ್ದಾರೆ. ಇನ್ನೊಂದು 75 ಜನ ನಾವು ವಿಧಾನ ಪರಿಷತ್ತು, 224 ಜನ ನಾವು ವಿಧಾನಸಭೆಯಿಂದ, ಒಂದು 300 ಜನ, ಸುಮಾರು ಒಂದು 10,000 ಜನ ಜಿಲ್ಲಾ ಪಂಚಾಯತಿನ ಸದಸ್ಯರು, ತಾಲೂಕ್ ಪಂಚಾಯತಿನ ಸದಸ್ಯರು, 90,000 ಜನ ಗ್ರಾಮ ಪಂಚಾಯತಿ ಸದಸ್ಯರಿದ್ದಾರೆ. ಅಂತ ಹೇಳಿದ್ರೆ ಸುಮಾರು ಒಂದು 7 ಕೋಟಿ ಜನರಲ್ಲಿ 1 ಲಕ್ಷ ಜನರಿಗೆ ನಮಗೆ ನಮ್ಮ ಸಂವಿಧಾನವಾದಂಥ ಒಂದು ಹಕ್ಕನ್ನು, ರಕ್ಷಣೆಯನ್ನು ನಮಗೆ ಕೊಟ್ಟಿದ್ದಾರೆ. ಆ ಘನತೆಯನ್ನು ನಾವು ಇವತ್ತು ಉಳಿಸ್ಕೊಳ್ತಾ ಇದ್ದೀವಿ ಅನ್ನೋದೊಂದು ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ. ಒಬ್ಬರು ಶಾಸಕರು ಹೇಳ್ತಾರೆ, ಇವರು ಡಾಕ್ಟರ್ ಪರಮೇಶ್ವರ್ ಮೇಲೆ ಕೇಸ್ ಇಲ್ವಾ? DK ಶಿವಕುಮಾರ್ ಅವರ ಕೇಸ್ ಇಲ್ವಾ? ಅವ್ರಿಗೆ ರೌಡಿ ಅಂತ ಹೇಳಲಿಕ್ಕೆ ಏನು ಅರ್ಥ ಆಗ್ತದೆ? ಇವತ್ತು ನಾವು ಒಂದು ವೆಹಿಕಲ್ ಅಲ್ಲಿ ಹೋಗ್ಬೇಕಾದ್ರೆ ಕಾರ್ ನಿಲ್ಸಿದ್ರು ನಮ್ಮ ಮೇಲೆ ಕೇಸ್ ಹಾಕ್ಬೋದು. ಕೇಸ್ ಬೇರೆ, ರೌಡಿ ಶೀಟರ್ ಬೇರೆ, ಗುಂಡಾ ಆಕ್ಟ್ ಬೇರೆ. ಇದರ ವ್ಯತ್ಯಾಸವು ನಿಮಗೆ ಗೊತ್ತಿಲ್ವಾ? ಅಂತೇಳಿದ್ರೆ ಅವ್ರನ್ನ ರೌಡಿ ಕರಿಬೋದಂತ ಒಬ್ಬ ಶಾಸಕರು ಈ ಮಟ್ಟಕ್ಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಇವಾಗ ಸ್ವಲ್ಪವೂ ಒಂದು ನಮ್ಮ ಕಾನೂನಿನಂತ ಅರಿವು ಇಲ್ವ ಅಂತ ನನಗೆ ಅನ್ನಿಸ್ತಾ ಇದೆಯಪ್ಪ. ಇದು ಏನಾಗುತ್ತೆ ಅಂತೇಳಿ ನಮ್ಮನ್ನು ನಾವು ಕೀಳು ಮಟ್ಟಕ್ಕೆ ತರುವಂತ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಇದನ್ನೆಲ್ಲ ಅವರು ಅರ್ಥಕೊಳ್ಬೇಕು ಅನ್ನೋ ಮಾತನ್ನು ನಿಮ್ಗೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇದೆಲ್ಲ ಆದಮೇಲೆ ಇವತ್ತಿನ ಒಂದು ಪತ್ರಿಕೆಯಲ್ಲಿ ನಾನು ನೋಡಿದೆ ಅಪ್ಪ, ಹಿಂದಿನ ಶ್ರೀಗಳು ಅವರು ಉಲ್ಲೇಖವನ್ನು ಮಾಡಿದ್ದಾರೆ, ಪತ್ರಿಕೆಗಳಲ್ಲಿ ಬಂದಿದೆ. ಪೇಜಾವರ ಮಠಕ್ಕೆ ಮುಸ್ಲಿಮರ ಕೊಡುಗೆ ಇದೆ, ಅವರಿಗೆ ಜಾಗವನ್ನು ಕೊಟ್ಟಿದ್ದಾರೆ. ಅವರು ಒಂದು ಹೆಜ್ಜೆ ಮುಂದೋಗಿ ಮಠದಲ್ಲಿ ಅವರು ಇದನ್ನ ಇಫ್ತಾರ್ ಕೂಟವನ್ನು ಸಹ ಮಾಡಿದ್ದಾರೆ. ಅದಕ್ಕೆ ಕೆಲವರು ಟೀಕೆಗಳನ್ನು ಮಾಡಿದಾಗ ಅದನ್ನು ಸಮರ್ಥನೆಯನ್ನು ಸಹ ಅವರು ಕೊಟ್ಟಿದ್ದಾರೆ. ಅಂತ ಒಂದು ಶ್ರೀಗಳು. ಆದರೆ ಇಂದಿನ ಶ್ರೀಗಳ ಇವತ್ತು ಒಂದು ಹೇಳಿಕೆಯನ್ನು ನಾನು ಒಂದು ಪತ್ರಿಕೆಯಲ್ಲಿ ನೋಡಿದೆ. ಬಹಳ ಒಳ್ಳೆಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಹೇಳಿಕೆಯಲ್ಲಿ ಹಿಂದೂಸ್ತಾನದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ. ಹಿಂದೂಸ್ತಾನ ಅಂತ ಹೇಳಿದ್ರೆ ಯಾವುದು? ಇಡೀ ಭಾರತಕ್ಕೆ ಅವರು ಹಿಂದೂಸ್ತಾನ ಹೇಳ್ತಾ ಇದ್ದಾರಾ? ಹಾಗಾದ್ರೆ 85% ಹಿಂದೂಗಳು ನಾವು ಈ ದೇಶದಲ್ಲಿ ಇದ್ದೀವಿ, ನಮಗೆ ರಕ್ಷಣೆ ಇಲ್ವಾ? ತಾವುಗಳು ಹಿಂದೂಗಳನ್ನ ರಕ್ಷಣೆ ಮಾಡ್ತೀವಿ ಅಂತೇಳಿ ಅಧಿಕಾರಕ್ಕೆ ಬಂದ್ರಿ. ಬೇರೆ ಯಾವ ಅನ್ಯ ಕೋಮಿನವರಿಗೆ ಯಾವ ಅಧಿಕಾರಗಳನ್ನು ಹಂಚಿದ್ರು ಒಂದು ಬೆರಳೆಣಿಕೆ ಹಂಚಿ. ಇವತ್ತು ಪ್ರಧಾನ ಮಂತ್ರಿಗಳು ಹಿಂದೂ, ಗೃಹ ಮಂತ್ರಿಗಳು ಹಿಂದೂ, ರಕ್ಷಣಾ ಮಂತ್ರಿಗಳು ಹಿಂದೂ. ಇಷ್ಟು ಜನ ಇದ್ದೂ ಹಿಂದೂಸ್ತಾನದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಅಂತ ಹೇಳಿದ್ರೆ, ನೀವು ನೇರವಾಗಿ ಅವರ ರಾಜೀನಾಮೆಯನ್ನು ಕೇಳಿ ಅಲ್ಲ. ಹಿಂದೂಗಳಿಗೆ ಹಿಂದೂಸ್ತಾನದ ರಕ್ಷಣೆ ಇಲ್ಲ ಅಂತ ಹೇಳಿದ್ರೆ ನೀವು ರಾಜೀನಾಮೆಯನ್ನು ಕೇಳಬೇಕು ಅವರು. ಮತ್ತೆ ಇನ್ನೊಂದು ಮಾತನ್ನ ಈ ನಮ್ಮ ರಾಜ್ಯದ ಮಟ್ಟಿಗೆ ಒಂದು ಮಾತನ್ನ ಹೇಳಿದ್ದಾರೆ. ರಾಜ್ಯದಲ್ಲಿ ಹಿಂದೂ ಕಾರ್ಯಕರ್ತರ ಹತ್ಯೆ ಆಗಿದೆ ಅಂತ ಹೇಳ್ಬಿಟ್ಟು,
ಹಿಂದೂಗಳ ಯುವಕರಿಗೆ ರಕ್ಷಣೆ ಇಲ್ಲ ಮಾತನ್ನು ಸಹ ಅವರು ಉಲ್ಲೇಖವನ್ನು ಮಾಡಿದ್ದಾರೆ. ಒಂದು ಕಡೆ ವಸುದೇವ ಕುಟುಂಬಕಂ ಅಂತ ಹೇಳಿ ಯಾವ ಶ್ರೀಕೃಷ್ಣನ ಹೆಸರಲ್ಲಿ ಮಠವನ್ನು ನೀವು ಸ್ಥಾಪನೆ ಮಾಡಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ, ಯಾವುದೋ ಒಂದು ಕೋಮಿನವರಿಗೆ ತುಷ್ಟೀಕರಣವನ್ನು ನೀವು ಮಾಡ್ತಾ ಇದ್ದೀರಿ ಅಂತ ಹೇಳ್ಬೇಕಾದ್ರೆ ನಾವು ಮತ್ತೊಂದ್ಸಲ ಭಗವದ್ಗೀತೆ ಓದಬೇಕು ಅಂತ ಹೇಳಿ ನಾನು ಗೌರವಪೂರ್ವಕವಾಗಿ ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನೀವು ನಿಮ್ಮ ಹಿಂದಿನ ಶ್ರೀಗಳು ಹೇಳ್ತಾ ಇದ್ದಾರೆ ನಮ್ಮ ಮಠಕ್ಕೆ ಮುಸಲ್ಮಾನರ ಕೊಡುಗೆ ಇದೆ ಅಂತ ನಿಮ್ಮ ಹಿಂದಿನ ಶ್ರೀಗಳು ಹೇಳಿದ್ದಾರೆ. ಅವರ ಶಿಷ್ಯರಾಗಿರುವಂತ ನೀವು ಈ ಮಾತುಗಳನ್ನ ಯಾವ ಅರ್ಥದಲ್ಲಿ ಹೇಳ್ತೀರ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಆದ್ರಿಂದ ಶ್ರೀಗಳಿಗೆ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಮನವಿ ಮಾಡ್ಕೊಳ್ತಾ ಇದ್ದೀವಿ, ನಾವೆಲ್ಲರೂ ಬಹಳಷ್ಟು ಜನ ಹಿಂದೂ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಮುಸ್ಲಿಂ ಎಲ್ಲರೂ ಆ ಮಠಕ್ಕೆ ನಡ್ಕೊಳ್ಳುವಂಥವ್ರು. ತಾವು ಈ ರಾಜಕೀಯದಂತ ಮಾತುಗಳನ್ನ ಬಿಟ್ಟು ಆಮೇಲೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದೆ, ನ್ಯಾಯಾಂಗ, ಕಾರ್ಯಾಂಗ ಮತ್ತೆ ಅದರ ರಾಜ್ಯಾಂಗದ ಬಗ್ಗೆ ಜನ ನಂಬಿಕೆಯನ್ನ ಕಳ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ಹಾಗಾದ್ರೆ ಯಾವ ಸರ್ಕಾರವನ್ನು ತಾವು ತರಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದ್ರ ಬಗ್ಗೆ ಸಹ ಯೋಚನೆಯನ್ನ ಮಾಡಬೇಕು ಅಂತ ಹೇಳಿ ಈ ರೀತಿಯ ಒಂದು ಕ್ಷುಲ್ಲಕ ಹೇಳಿಕೆಗಳನ್ನ ಕೊಡೋದು ಬೇಡ. ಗೌರವಿತ ನಮಗೆಲ್ಲರಿಗೂ ಆ ಮಠದ ಬಗ್ಗೆ, ಶ್ರೀಕೃಷ್ಣನ ಮಠದ ಬಗ್ಗೆ ಒಂದು ಗೌರವ ಇದೆ, ಆ ಗೌರವವನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಅದರಲ್ಲೂ ನಮ್ಮ BJP ಅವರಿಗೆ ಒಂದು ಮಾತನ್ನು ಹೇಳ್ತಾ ಇದ್ದೀನಿ, ನೋಡಿ ತಾವು ಇವತ್ತು ಏನು ರಾಜಕಾರಣವನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ, ಯಾವ ದ್ವೇಷದ ರಾಜಕಾರಣ ಇರ್ಬೋದು, ಕೋಮುಗಳ ಇರ್ಬೋದು, ಇದೇನಪ್ಪಾ ಅಂತ ಹೇಳಿದ್ರೆ ಹುಲಿಯ ಮೇಲೆ ನೀವು ಸವಾರಿ ಮಾಡಿದಾಗೆ. ಒಂದು ಸಲ ಹುಲಿಯ ಮೇಲೆ ಸವಾರಿ ಮಾಡಬೇಕಾದ್ರೆ ನಿಮಗೆ ಚಂದ ಕಾಣಬಹುದು, ನಂತರ ದಿನಗಳಲ್ಲಿ ನಿಮ್ಮನ್ನೇ ಅದು ನುಂಗುತ್ತದೆ. ಅದಕ್ಕೆ ಉದಾಹರಣೆಯನ್ನು ಸಹ ನಿಮ್ಮ ನೆಟ್ಟಾರ್ನಲ್ಲಿ ನಡೆದ ಘಟನೆ ಇರ್ಬೋದು. ನಿಮ್ಮದೇ ರಾಜ್ಯಾಧ್ಯಕ್ಷರ ಮೇಲೆ ಯಾವ ರೀತಿ ಅಟ್ಯಾಕ್ ಮಾಡ್ಲಿಕ್ಕೆ ಬಂದಿದ್ರು ಅಂತ ಹೇಳ್ಬಿಟ್ಟು. ಹಾಗಾಗಿ ಇಂತಹ ಒಂದು ಕೋಮು ಪ್ರಚೋದನೆಗಳಿಗೆ ನೀವು ಅದೊಂದು ಇದನ್ನ ಕೊಡಬೇಡಿ, ಯಾವುದೇ ರೀತಿಯ ಒತ್ತುಗಳನ್ನು ಕೊಡಬೇಡಿ. ನೀವು ರಾಜಕಾರಣವನ್ನು ಮಾಡೋಣ, ಜನರ ಹತ್ರ ಹೋಗೋಣ. ಒಂದು ಸಲ ನಿಮಗೆ ಮತ ಕೊಡ್ಬೋದು, ಇನ್ನೊಂದು ಸಲ ನಮಗೆ ಮತ ಕೊಡ್ಬೋದು. ನಮ್ಮ ಹಿರಿಯರು ನಮಗೆ ಪ್ರಜಾಪ್ರಭುತ್ವವನ್ನು ತಂದು ಕೊಟ್ಟಿದ್ದಾರೆ. ಆದರೆ ಮುಂದಿನ ಜನಾಂಗಕ್ಕೆ ನಾವು ಅದನ್ನು ಕೊಡಬೇಕು ಅಂತ ಹೇಳಿದಾಗ ಒಂದು ಸರ್ವರಿಗೂ ಒಳ್ಳೇದಾಗೋ ತರ, ಎಲ್ಲರಿಗೂ ಸಮಬಾಳು ಸಮಪಾಲು ತರೋ ರೀತಿಯಲ್ಲಿ ನಾವು ಬಾಳೋಣ ಅಂತ ಹೇಳಿ ಈ ಕ್ಷುಲ್ಲಕ ರಾಜಕಾರಣವನ್ನು ಬಿಟ್ಟುಬಿಡಿ, ದ್ವೇಷದ ರಾಜಕಾರಣವನ್ನು ಬಿಟ್ಟುಬಿಡಿ. ಮಂಗಳೂರು ನಗರದ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಯಾವ ರೀತಿ ನಾವು ಉತ್ತಮ ಅಭಿವೃದ್ಧಿ ಪಡಿಸಬೇಕು ಅನ್ನೋದು ಯೋಚನೆಯನ್ನ ಮಾಡಬೇಕು ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ. ಅದರಲ್ಲೂ ಹರೀಶ್ ಪೂಂಜರ್ ಅವರೊಂದು ಭಾಷಣವನ್ನು ನಾನು ಒಂದು ಧಾರ್ಮಿಕ ಸಭೆಯಲ್ಲಿ ಒಂದು ಭಾಷಣವನ್ನು ಮಾಡ್ತಾ ಇದ್ರು. ಒಂದು ಕೋಮನ್ನು ಬಹಳ ತುಚ್ಛವಾಗಿ ಅವ್ರು ಮಾಡ್ತಾ ಇದ್ರು. ಅದರಲ್ಲೇ ನಮ್ಮ ನಳಿನ್ ಕುಮಾರ್ ಕಟೀಲ್ ಅವರು ಒಂದು ಮಾತನ್ನು ಹೇಳಿದ್ದಾರೆ. RSS ಏನಪ್ಪಾ ಅಂತ ಹೇಳಿದ್ರೆ, RSS ಪ್ರಥಮವಾಗಿ ನಾವು ರಾಷ್ಟ್ರೀಯತೆ ಕೊಡ್ತೇವೆ, ಎರಡನೇದು ಮಾನವೀಯತೆಗೆ ನಾವು ಬೆಲೆ ಕೊಡ್ತೇವೆ ಅಂತ ಹೇಳಿದ್ರೆ, ಹಾಗಾದ್ರೆ ಆ ಮುಸಲ್ಮಾನರ ಮಾನವೀಯರು ಅಲ್ವಾ? ಅವ್ರ ಮನುಷ್ಯರಲ್ವಾ? ನೀವು ಅವ್ರ ಬಗ್ಗೆ ಯಾವ ರೀತಿ ಮಾತಾಡ್ತಾ ಇದ್ದೀರಾ? ಹಾಗಾದ್ರೆ ನೀವು RSS ನ ಕಟ್ಟಾಳ ಅಲ್ವಾ? ನೀವು ಅದನ್ನ ನೀವು ಯೋಚನೆ ಮಾಡಬೇಕು. ಈ ರೀತಿ ಪತ್ರಿಕೆಗಳಲ್ಲಿ ಬರುತ್ತೆ ಅನ್ನೋ ಒಂದು ಹೇಳಿಕೆಗಳಿಗೋಸ್ಕರ ಇದನ್ನು ಕೊಡಬಾರದು. ಅದರಲ್ಲೂ ಇನ್ನೂ ಒಂದು ಕೊನೆಯದಾಗಿ, ಇತ್ತೀಚೆಗೆ ನಮ್ಮ ಈ ಸೋಷಿಯಲ್ ಮೀಡಿಯಾದ ಬಗ್ಗೆ ಈಗಾಗಲೇ ನಾವು ಗೃಹ ಮಂತ್ರಿಗಳ ಒಂದು ಗಮನಕ್ಕೆ ತಂದಿದ್ದೀನಿ. ಇವತ್ತೊಂದು ಪತ್ರಿಕೆಯಲ್ಲಿ ಬಹಳ ಸುಸ್ಪಷ್ಟವಾಗಿ ಅದನ್ನು ಬರೆದಿದ್ದಾರೆ. ಇವತ್ತು ಈ ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಕುತ್ಕೊಂಡು ಯಾರೋ ಏನೋ ಮಾಡೋದನ್ನ ಅದನ್ನು ಫಾರ್ವರ್ಡ್ ಮಾಡ್ತಾ ಇದ್ದಾರೆ. ಅತಿ ಹೆಚ್ಚು ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಈ ಸೋಷಿಯಲ್ ಮೀಡಿಯಾದಿಂದ ನಮಗೆ ಆಘಾತ ಆಗ್ತಾ ಇದೆ. ಆದ್ದರಿಂದ ಇನ್ಮೇಲೆ ಯಾರಾದ್ರೂ ಈ ರೀತಿ ಫಾರ್ವರ್ಡ್ ಮಾಡಿದವರನ್ನ ಶಿಕ್ಷಿಸಬೇಕು. ಆಮೇಲೆ ಅವ್ರು ಯಾರೇ ಆಗಿರ್ಬೋದು, ಈ ಸೋಷಿಯಲ್ ಮೀಡಿಯಾದಲ್ಲಿ ಕುತ್ಕೊಂಡು ಕಮೆಂಟ್ ಮಾಡುವಂತವ್ರಾಗ್ಲಿ, ಅದನ್ನ ಫಾರ್ವರ್ಡ್ ಮಾಡೋದನ್ನಾಗ್ಲಿ ಈ ನಮ್ಮ ರಕ್ಷಣಾ ಇಲಾಖೆಯು ಅದೇ ರೀತಿ ನಮ್ಮ ಗೃಹ ಮಂತ್ರಿಗಳ ಗಮನಕ್ಕೆ ತಂದು ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಯಾರು ಈ ರೀತಿ ಎಲ್ಲೇ ಕುತ್ಕೊಂಡು ಅವ್ರು ಬರ್ತಿರ್ಲಿ, ಅವ್ರು ಹೊರ ದೇಶಗಳಲ್ಲಿ ಕುತ್ಕೊಂಡು ಬರೀಬಹುದು, ಅಥವಾ ಇಲ್ಲಿದ್ದರು ಅದನ್ನ ಫಾರ್ವರ್ಡ್ ಮಾಡಿದ್ರೆ ಕೂಡಲೇ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ನಾನು ಈಗಾಗಲೇ ನಮ್ಮ ಜಿಲ್ಲಾ ಅಧ್ಯಕ್ಷರಿಗೆ ಮನವಿ ಮಾಡ್ಕೊಂಡಿದ್ದೀನಿ. ಇದ್ರ ಬಗ್ಗೆ ನಮ್ಮ ಕಮಿಷನರ್ ಅವರನ್ನ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿ ಅವ್ರನ್ನ ಭೇಟಿ ಮಾಡಿ, ನಾವೆಲ್ಲ ನಾಯಕರು ಭೇಟಿ ಮಾಡಿ ಒತ್ತಾಯ ಮಾಡ್ತಾ ಇದ್ದೀವಿ. ಈ ಸೋಷಿಯಲ್ ಮೀಡಿಯಾಕ್ಕೆ ಒಂದು ಕಡಿವಾಣವನ್ನ ಹಾಕಬೇಕು. ಅದನ್ನ ನಾವು ಕೇಸ್ ಕೊಡೋ ತನಕ ನೀವು ಕಾಯಬೇಡಿ, ಅದನ್ನ ನೀವೇ ಸುಮೋಟೋ ಕೇಸನ್ನ ತಗೊಂಡು ದಾಖಲಿಸಬೇಕು. ಮತ್ತು ಯಾರು ಇದನ್ನ ಫಾರ್ವರ್ಡ್ ಮಾಡ್ತಾ ಇದ್ರೆ ಅವರಿಗೆ ಶಿಕ್ಷೆಯನ್ನು ಕೊಡಬೇಕು ಅನ್ನೋದನ್ನ ಒತ್ತಾಯವನ್ನು ನಾನು ಮಾಡಲಿಕ್ಕೆ ಇಚ್ಛಿಸ್ತಾ ಇದ್ದೀನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.